ಸಿದ್ದರಾಮಯ್ಯ ವಿರುದ್ಧ ರೊಚ್ಚಿಗೆದ್ದ ಡಿಕೆ ಶಿವಕುಮಾರ್. ಸಿದ್ದು ಟೀಮ್ನ ಇಬ್ಬರು ನಾಯಕರ ವಿರುದ್ಧ ಕಂಪ್ಲೇಂಟ್. ಆ ಇಬ್ಬರು ಮಂತ್ರಿಗಳ ವಿರುದ್ಧ ಬೆಂಕಿ ಉಗಳಿದ ಡಿಕೆ. ಆ ಇಬ್ಬರು ಸಿದ್ದು ಶಿಷ್ಯರೇ ಬಂಡೆಯ ಬಿಗ್ ಟಾರ್ಗೆಟ್. ಸಿದ್ದರಾಮಯ್ಯ ಟೀಮ್ ವಿರುದ್ಧ ಡಿಕೆಶಿ ಚಾರ್ಜ್ ಶೀಟ್. ಹಾಗಾದ್ರೆ ಸಿದ್ದು ಟೀಮ್ ವಿರುದ್ಧ ಡಿಕೆ ಕೊಟ್ಟಿರೋ ದೂರೇನು? ಡಿಕೆ ಶಿವಕುಮಾರ್ ದೂರಿನಲ್ಲಿರೋ ಅಂಶಗಳೇನು? ಸಿದ್ದರಾಮಯ್ಯ ಆಪ್ತರ ವಿರುದ್ಧ ಡಿಕೆಶಿ ಕಂಪ್ಲೇಂಟ್. ಸಚಿವ ಸ್ಥಾನದಿಂದ ರಾಜಣ್ಣರನ್ನ ತೆಗೆಯಬೇಕು. ರಾಜಣ್ಣರನ್ನ ತೆಗೆಸಿ ಪಕ್ಷದ ಶಿಸ್ತು ಕಾಪಾಡಬೇಕು. ಸತೀಶ್ ಜಾರಕಿಹೊಳಿಗೂ ವಾರ್ನಿಂಗ್ ಕೊಡಬೇಕು. ಜಾರಕಿಹೊಳಿ ಬಹಿರಂಗ ಹೇಳಿಕೆಗೆ ಬ್ರೇಕ್ ಹಾಕಿ. ಸಿಎಂ ಸ್ಥಾನದ ಒಪ್ಪಂದದ ಬಗ್ಗೆ ಕ್ಲಾರಿಟಿ ಬೇಕು. 2028ರ ನೇತೃತ್ವದಲ್ಲಿ ಚುನಾವಣೆ ನಿರ್ಧರಿಸಿ ಎಂದಿದ್ದಾರೆ. ಸಿದ್ದು ಟೀಮ್ನ ಇಬ್ಬರು ನಾಯಕರ ವಿರುದ್ಧ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ಆ ಇಬ್ಬರು ಮಂತ್ರಿಗಳ ವಿರುದ್ಧ ಬೆಂಕಿ ಕಾರುತ್ತಿದ್ದಾರೆ ಡಿಕೆ ಶಿವಕುಮಾರ್. ಆ ಇಬ್ಬರು ಸಿದ್ದು ಶಿಷ್ಯರನ್ನೇ ಬಂಡೆಯ ಬಿಗ್ ಟಾರ್ಗೆಟ್ ಆಗಿದೆ. ಸಿದ್ದರಾಮಯ್ಯ ಟೀಮ್ ವಿರುದ್ಧ ಡಿಕೆಶಿ ಚಾರ್ಜ್ ಶೀಟ್ ಸಲ್ಲಿಸಿದ್ದು. ಹಾಗಾದ್ರೆ ಸಿದ್ದು ಟೀಮ್ ವಿರುದ್ಧ ಡಿಕೆ ಕೊಟ್ಟಿರೋ ದೂರೇನು? ಡಿಕೆ ಶಿವಕುಮಾರ್ ದೂರಿನಲ್ಲಿರೋ ಅಂಶಗಳೇನು? ಡಿಕೆ ಶಿವಕುಮಾರ್ ಈಗಾಗಲೇ ದೆಹಲಿ ತೆರಳಿದ್ದು ಹೈಕಮಾಂಡ್ ವರಿಷ್ಠರನ್ನ ಭೇಟಿ ನೀಡಿ ಅಲ್ಲಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ವಿರುದ್ಧ ಹಾಗೂ ಅವರ ಟೀಮ್ ವಿರುದ್ಧ ಕೆಂಡ ಕಾರುತ್ತಿದ್ದಾರೆ. ಆ ಇಬ್ಬರು ಸಿದ್ದು ಶಿಷ್ಯರನ್ನ ಟಾರ್ಗೆಟ್ ಮಾಡಿಯೇ ಕಂಪ್ಲೇಂಟ್ ನೀಡಿದ್ದಾರೆ. ಹಾಗಾದ್ರೆ ಸಿದ್ದು ಟೀಮ್ ವಿರುದ್ಧ ಡಿಕೆಶಿ ಕೊಟ್ಟಿರೋ ದೂರೇನು? ಡಿಕೆ ಶಿವಕುಮಾರ್ ದೂರಿನಲ್ಲಿರೋ ಅಂಶಗಳೇನು? ಹಾಗಾದ್ರೆ ಸಿದ್ದರಾಮಯ್ಯ ಆಪ್ತರ ವಿರುದ್ಧ ಡಿಕೆಶಿ ಕಂಪ್ಲೇಂಟ್ ಕೊಟ್ಟಿದ್ದು ಏನು ಅಂದ್ರೆ, ಸಚಿವ ಸ್ಥಾನದಿಂದ KN ರಾಜಣ್ಣರನ್ನ ತೆಗೆಯಬೇಕು. ರಾಜಣ್ಣರನ್ನ ತೆಗೆಸಿ ಪಕ್ಷದ ಶಿಸ್ತನ್ನ ಕಾಪಾಡಬೇಕು ಅಂತ ಹೇಳಿದ್ದಾರೆ. ಇನ್ನ ಸತೀಶ್ ಜಾರಕಿಹೊಳಿ ಸಿಎಂ ರೇಸ್ನಲ್ಲಿರೋ ಸತೀಶ್ ಜಾರಕಿಹೊಳಿಗೂ ವಾರ್ನಿಂಗ್ ಕೊಡಬೇಕು ಎಂದಿದ್ದಾರೆ. ಅಲ್ಲಲ್ಲಿ ಬಹಿರಂಗವಾಗಿ ಹೇಳಿಕೆಗಳನ್ನ ನೀಡ್ತಾ ಇರೋ ಜಾರಕಿಹೊಳಿಗೆ ಬ್ರೇಕ್ ಹಾಕಿ ಸಿಎಂ ಸ್ಥಾನದ ಒಪ್ಪಂದದ ಬಗ್ಗೆ ಕ್ಲಾರಿಟಿ ಬೇಕು ಎಂದಿದ್ದಾರೆ ಡಿಕೆ ಶಿವಕುಮಾರ್. 2028ರ ನೇತೃತ್ವದಲ್ಲಿ ಚುನಾವಣೆ ನಿರ್ಧರಿಸಿ ಎಂದಿದ್ದಾರೆ. ಸಿದ್ದು ಟೀಮ್ನ ಇಬ್ಬರು ನಾಯಕರ ವಿರುದ್ಧ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ಆ ಇಬ್ಬರು ಮಂತ್ರಿಗಳ ವಿರುದ್ಧ ಬೆಂಕಿ ಕಾರುತ್ತಿದ್ದಾರೆ ಡಿಕೆ ಶಿವಕುಮಾರ್. ಆ ಇಬ್ಬರು ಸಿದ್ದು ಶಿಷ್ಯರನ್ನೇ ಬಂಡೆಯ ಬಿಗ್ ಟಾರ್ಗೆಟ್ ಆಗಿದೆ. ಸಿದ್ದರಾಮಯ್ಯ ಟೀಮ್ ವಿರುದ್ಧ ಡಿಕೆಶಿ ಚಾರ್ಜ್ ಶೀಟ್ ಸಲ್ಲಿಸಿದ್ದು. ಹಾಗಾದ್ರೆ ಸಿದ್ದು ಟೀಮ್ ವಿರುದ್ಧ ಡಿಕೆ ಕೊಟ್ಟಿರೋ ದೂರೇನು? ಡಿಕೆ ಶಿವಕುಮಾರ್ ದೂರಿನಲ್ಲಿರೋ ಅಂಶಗಳೇನು? ಡಿಕೆ ಶಿವಕುಮಾರ್ ಈಗಾಗಲೇ ದೆಹಲಿ ತೆರಳಿದ್ದು ಹೈಕಮಾಂಡ್ ವರಿಷ್ಠರನ್ನ ಭೇಟಿ ನೀಡಿ ಅಲ್ಲಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ವಿರುದ್ಧ ಹಾಗೂ ಅವರ ಟೀಮ್ ವಿರುದ್ಧ ಕೆಂಡ ಕಾರುತ್ತಿದ್ದಾರೆ. ಆ ಇಬ್ಬರು ಸಿದ್ದು ಶಿಷ್ಯರನ್ನ ಟಾರ್ಗೆಟ್ ಮಾಡಿಯೇ ಕಂಪ್ಲೇಂಟ್ ನೀಡಿದ್ದಾರೆ. ಹಾಗಾದ್ರೆ ಸಿದ್ದು ಟೀಮ್ ವಿರುದ್ಧ ಡಿಕೆಶಿ ಕೊಟ್ಟಿರೋ ದೂರೇನು? ಡಿಕೆ ಶಿವಕುಮಾರ್ ದೂರಿನಲ್ಲಿರೋ ಅಂಶಗಳೇನು? ಹಾಗಾದ್ರೆ ಸಿದ್ದರಾಮಯ್ಯ ಆಪ್ತರ ವಿರುದ್ಧ ಡಿಕೆಶಿ ಕಂಪ್ಲೇಂಟ್ ಕೊಟ್ಟಿದ್ದು ಏನು ಅಂದ್ರೆ, ಸಚಿವ ಸ್ಥಾನದಿಂದ KN ರಾಜಣ್ಣರನ್ನ ತೆಗೆಯಬೇಕು. ರಾಜಣ್ಣರನ್ನ ತೆಗೆಸಿ ಪಕ್ಷದ ಶಿಸ್ತನ್ನ ಕಾಪಾಡಬೇಕು ಅಂತ ಹೇಳಿದ್ದಾರೆ. ಇನ್ನ ಸತೀಶ್ ಜಾರಕಿಹೊಳಿ ಸಿಎಂ ರೇಸ್ನಲ್ಲಿರೋ ಸತೀಶ್ ಜಾರಕಿಹೊಳಿಗೂ ವಾರ್ನಿಂಗ್ ಕೊಡಬೇಕು ಎಂದಿದ್ದಾರೆ. ಅಲ್ಲಲ್ಲಿ ಬಹಿರಂಗವಾಗಿ ಹೇಳಿಕೆಗಳನ್ನ ನೀಡ್ತಾ ಇರೋ ಜಾರಕಿಹೊಳಿಗೆ ಬ್ರೇಕ್ ಹಾಕಿ ಸಿಎಂ ಸ್ಥಾನದ ಒಪ್ಪಂದದ ಬಗ್ಗೆ ಕ್ಲಾರಿಟಿ ಬೇಕು ಎಂದಿದ್ದಾರೆ ಡಿಕೆ ಶಿವಕುಮಾರ್. 2028ರ ನೇತೃತ್ವದಲ್ಲಿ ಚುನಾವಣೆ ನಿರ್ಧರಿಸಿ ಎಂದಿದ್ದಾರೆ.